ನಮ್ಮ ಅಮ್ಮನ ರೇಗಿಸ್ದೆ ಅಂತ ನಮ್ಮ ಅಮ್ಮ ಹೊಡಿಯೋಕೆ ಬಂದ್ಬಿಡೋದ. ಇವತ್ತು ನಾನು ಅದೃಷ್ಟಕ್ಕೆ ನಮ್ಮ ಅಮ್ಮ ಒಬ್ಬಟ್ಟು ಸುಡ್ತಿದ್ರು. ಅದಕ್ಕೆ ಹೋಗಿ ನಾನು ರೆಡಿ ಆಗ್ಬಿಟ್ಟು ಬಂದೆ. ನನಗೆ ಆಲೂ ಪರೋಟ ಬೇಕು ಅಂದಿದ್ಕ ನೀನೇ ಸುಡು ಅಂತ ನಮ್ಮ ಅಮ್ಮ ನನ್ನೇ ನಿಲ್ಸಿದ್ರು ಅಲ್ಲಿ. ನಮ್ಮ ಅಮ್ಮಗೆ ಹೆಂಚ್ ಮೇಲೆ ಹಾಕು ಅಂದ್ರೆ ಸ್ಟೆಂಟ್ಸ್ ಎಲ್ಲ ಮಾಡ್ತಾ ಇದ್ರು ಅದರಲ್ಲಿ. ಮತ್ತೆ ಅಲ್ಲಿಂದ ಊರ ಹತ್ರ ಹೋದ್ವಿ. ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ನಡೆಸಿತ್ತು ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಿರ್ಬೇಕಾದ್ರೆ ದ್ರಾಕ್ಷಿ ತೋಟದಲ್ಲಿ ಹೋದ್ರಿ. ಅಲ್ಲೆಲ್ಲ ಒಂದು ಸ್ವಲ್ಪ ಫೋಟೋಸ್ ತಗೊಂಡಿದ್ದಾದ್ಮೇಲೆ ಮನೆಗೆ ಹೋಗೋಣ ಅಂತ ಬರ್ತಿರ್ಬೇಕಾದ್ರೆ ನಮ್ಮ ಅಮ್ಮ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂದ್ರು. ಸೊ ಅದಕ್ಕೆ ಅಲ್ಲೂ ಹೋದ್ರಿ. ಅಲ್ಲಿ ನೋಡ್ರೆ ಒಬ್ಬ ಅಜ್ಜಿ ರಂಗೋಲಿ ಹಾಕ್ತಿತ್ತು. ಅದಕ್ಕೆ ನಾನು ನಮ್ಮ ಅಮ್ಮನ ರೇಗಿಸಿದ್ದೆ ನೀನು ಇದೆಯಾ ಅಂತ. ಅದಕ್ಕೆ ನಮ್ಮ ಅಮ್ಮ ಹೊಡ್ಯಕ್ಕೆ ಬಂದ್ರು ನನ್ನ. ಯಾ ನೋಡಮ್ಮ, ಅಜ್ಜಿ ಎಷ್ಟ್ ಚೆನ್ನಾಗಿ ರಂಗೋಲಿ ಆಗ್ತೈತೆ. ಇಲ್ಲ ನೋಡಮ್ಮ ಇಲ್ಲಿ. ಅಲ್ಲಿಂದ ಮನೆ ಹತ್ರ ಬಂದ್ರೆ ನಮ್ಮ ತಂಗಿ ಬಂದಿದ್ಲು. ಅವಳೊಂದು ಸ್ವಲ್ಪ ಹೊತ್ತು ಹೊಡಿತಾ ರೇಗಿಸ್ಕೊಂಡಿದ್ದೆ. ಹುಗ್ಲಿ ಕಳ್ತಾನ ಮಾಡ್ಕೊಂಬಂದೆ, ಅಂಗಡಿಯಾಗಿರೋವೆಲ್ಲ ದೆಪ್ಕೊಂಬಂದ್ಬಿಟ್ಟ. ಯಾರ್ ನಾಯಿ? ನೀನ್ ನಾಯಿ? ನೀನೇ ನಾಯಿ, ನೀನೇ ನಾಯಿ, ನಾನಲ್ಲ. ನೀನ್ ನಾಯಿ, ನಾನಲ್ಲ. ಏನಿದು ತಲೆ ಮೇಲೆ? ಅವಳನ್ನ ನೋಡಿದ್ರೆ ರಿಟರ್ನ್ ಅವಳು ಬಂದು ನನ್ನೇ ಹೊಡೆದ್ಲು. ಅಷ್ಟ್ರಲ್ಲಿ ನನ್ನ ತಮ್ಮ ಊರಿಂದ ಬಂದ ಅಂತ ಪಿಲ್ಲು ಹತ್ಕೊಂಡು ಅವ್ರನ್ನೆಲ್ಲಾರು ಹೊಡಿತಾ ಇದ್ದೆ. ಅವರು ರಿಟರ್ನ್ ನನ್ನೇ ಹೊಡಿತಾನೆ ಇದ್ರು. ಮತ್ತೆ ನನ್ನ ತಮ್ಮನ ಕರ್ಕೊಂಡು ದೇವಸ್ಥಾನ ಹತ್ರ ಹೋದ್ರಿ. ದೇವಸ್ಥಾನ ಹತ್ರ ಹೋಗ್ತಿದ್ದಾಗೆ ನಮ್ಮ ಮತ್ತೆ ನನಗೆ ಡೈಲಾಗ್ ಹಾಕ್ಬಿಟ್ರು, ಏನು ಪ್ಯಾಂಟ್ ಹೋದು ಅಂತ. ಅತ್ತೆ ಪ್ಯಾಂಟ್ ಅನ್ಕೊಂಡಿದ್ದೆ, ಕವರ್ ಅನ್ಕೊಂಡಿದ್ದೆ ಅತ್ತೆ. ಮತ್ತೆ ಅಲ್ಲಿಂದ ಒಂದು ವಿಡಿಯೋ ತಕೊಂಡು ATM ಹತ್ರ ಹೋದೆ. ATM ಅಲ್ಲಿ ಅಮೌಂಟ್ ಡ್ರಾ ಮಾಡ್ಕೊಂಡು ಎತ್ಕೊಂಡೋಗಿ ನಮ್ಮ ಮಾವ ಕಳ್ಕೊಟ್ಟೆ. ಅಲ್ಲಿಂದ ಮನೆ ಹತ್ರ ಹೋದ್ರೆ ಒಂದು ಮಿನಿ ಫೋಟೋ ಸೆಕ್ಷನ್ ನಡೀತಿತ್ತು. ಅದನ್ನ ಮುಗಿಸ್ಕೊಂಡು ನಾನು ನಮ್ಮ ಅಣ್ಣ ಹೋದ್ವಿ. ಅಲ್ಲಿ ನೋಡಿ ಕಸ್ಟಮರ್ಸ್ ಫುಲ್ ತುಂಬೋಗಿದ್ರು. ಅನ್ನ ವಿಡಿಯೋ ಮಾಡೋ ನನ್ನಲ್ಲ, ಬಾರೋ ಫ್ರೆಂಡ್ ಬಾರೋ, ಅಜುಮಾ ಕಾಯಿಲೆ ಇವನ್ನೇ ನೋಡ್ತೀರಾ? ಕಂಜೂಸ್ ನನ್ ಮಗ. ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ಸ್ವಲ್ಪ ಹೊತ್ತು ಅಂಗಡಿಯಲ್ಲಿ ಇದಾದ್ಮೇಲೆ ಅಲ್ಲಿಂದ ನಾನು ಮನೆ ಹತ್ರ ಹೊರಟೆ. ಇಷ್ಟೇ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಬೈ ಬಾಯ್.